ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರ ಶ್ರೀ ಯೋಗಿನಾರಾಯಣ ಮಠದ ಸಭಾಂಗಣದಲ್ಲಿ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನಿನ 116ನೆಯ ವಾರ್ಷಿಕ ಸಮ್ಮೇಳನವು ಇದೇ ಸೆಪ್ಟೆಂಬರ್ 13ರಂದು ಪ್ರಾರಂಭವಾಗಿದ್ದು 14 ಮತ್ತು 15ರಂದು ಸಹ ನಡೆಯಲಿದೆ. ಈ ಸಮ್ಮೇಳನದ ಕುರಿತಾಗಿ ಫೆಡರೇಷನ್ನಿನ ರಾಜ್ಯ ಉಪನ್ಯಾಸಕರಾದ ಕಡದನಮಡಿಯ ಶ್ರೀಯುತ ಎಂ ರೆಡ್ಡಪ್ಪಾಚಾರ್ಯವರು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಬೆಳಕು ನ್ಯೂಸ್ ಚಿಂತಾಮಣಿ ವಾಹಿನಿಯೊಂದಿಗೆ ಹಂಚಿಕೊಂಡರು. ಸರ್ ನಮಸ್ಕಾರ. ನಮಸ್ಕಾರ. ತಾವು ಈ ದಿನ ಕೈವಾರದಲ್ಲಿ ನಡೀತಾ ಇರುವಂತಹ ಕರ್ನಾಟಕ ಥಿಯೋಸಾಫಿಕಲ್ ಸೊಸೈಟಿಯ 116ನೇ ವಾರ್ಷಿಕ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಹೌದು. ಈ ಸಮ್ಮೇಳನದ ಕುರಿತಾಗಿ ತಮ್ಮ ಅಭಿಪ್ರಾಯ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಇದು ಥಿಯೋಸಾಫಿಕಲ್ ಸೊಸೈಟಿ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಸಂಸ್ಥೆ. ಇದು ಕರ್ನಾಟಕದಲ್ಲಿ ಒಂದು ವಿಭಾಗ ಇದೆ. ಅವರು ಪ್ರತಿ ವರ್ಷವೂ ವಾರ್ಷಿಕ ಸಮ್ಮೇಳನ ಮಾಡ್ತಾರೆ. ಈ ಸಲ ಚಿಂತಾಮಣಿ TS ಅದರ ವಿಭಾಗದಿಂದ ಅವರು ಈ ಸ್ಥಳವನ್ನು ಪವಿತ್ರವಾಗಿರ್ತಕ್ಕಂಥ ಕೈವಾರ ಕ್ಷೇತ್ರವನ್ನು ಆರಿಸಿಕೊಂಡು ಅದರ ಧರ್ಮದರ್ಶಿಯಾಗಿರ್ತಕ್ಕಂಥ ಶ್ರೀಮಾನ್ ಜೈರಾಮ್ ಅವರ ಅಪ್ಪಣೆ ಮೇರೆಗೆ ಅವರ ಅನುಕೂಲತೆ ನಮಗೆ ಉಪಯೋಗಿಸಿರೋದ್ರಿಂದ ಇಲ್ಲಿ ನಡೆಸ್ತಾ ಇದ್ದೀವಿ. ಮತ್ತು ನಾನು ಅದರಲ್ಲಿ ಸದಸ್ಯ. ಮತ್ತು ಇದು ಬಹಳ ಸೂಕ್ತವಾಗಿ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಉಪನ್ಯಾಸಗಳು ಕೊಡ್ತಾ ಇದ್ದಾರೆ. ಜಗತ್ತಿನ ಒಂದು ಒಳಿತಿಗಾಗಿ ಮಾಡ್ತಕ್ಕಂಥ ಒಳ್ಳೆಯದಕ್ಕೋಸ್ಕರ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದು ಯಾರು ಇದರಲ್ಲಿ ಕೆಲಸ ಮಾಡ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಸದಸ್ಯರಿದ್ದಾರೆ. ಸರ್, ಈಗ ಇಲ್ಲಿ ನಡೀತಾ ಇರೋದು ಇದು ರಾಜ್ಯ ಮಟ್ಟದ ಸಮ್ಮೇಳನ? ಇದು ಕರ್ನಾಟಕ ರಾಜ್ಯ ಮಟ್ಟದ ಸಮ್ಮೇಳನ. ರಾಷ್ಟ್ರ ಮಟ್ಟದಲ್ಲೂ ನಡೀತದ? ಇದು ರಾಷ್ಟ್ರ ಮಟ್ಟದಲ್ಲಿ ವಾರಣಾಸಿಯಲ್ಲಿ ನಡೆಯುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೆನ್ನೈನಲ್ಲಿ ಅಡಿಯಾರ್ ಅಂತಿದೆ, ಅಲ್ಲಿ ನಡೆಯುತ್ತೆ. ಅಲ್ಲಿ ಡಿಸೆಂಬರ್ ಜನವರಿನಲ್ಲಿ ನಡೆಯುತ್ತೆ. ಈಗ ಈ ಒಂದು ಸಮ್ಮೇಳನ ನಮ್ಮ ಭಾರತ ಬಿಟ್ಟು ಬೇರೆ ದೇಶಗಳಲ್ಲಿ ಎಲ್ಲಾದರೂ ನಡೆದಿದ್ದುಂಟಾ ಸರ್? ಹೌದು, ಬೇರೆ ದೇಶಗಳಲ್ಲಿ 56 ದೇಶಗಳಲ್ಲಿ ಸಂಸ್ಥೆ ಶಾಖೆಗಳಿದ್ದಾವೆ. ಇತ್ತೀಚೆಗೆ ಮೊನ್ನೆ ಒಂದು ವಾರದಿಂದನೇ ಕೆನಡಾದಲ್ಲಿ ನಡೆಯಿತು. ಕೆನಡಾದಲ್ಲಿ ನಮ್ಮ ಸದಸ್ಯರು ಹೋಗಿ ಬಂದರು. ಅದು ಪ್ರಪಂಚ ಮಳೆ ನಡೆದಿದ್ದು. ಇಲ್ಲಿ ಸ್ಟೇಟ್ ಲೆವೆಲ್ನಲ್ಲಿ ನಡೀತಾ ಇದೆ. ಅಲ್ಲ, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಹಿಂದೆ ಎಂದಾದರೂ ಇಂಥ ಸಮ್ಮೇಳನ ನಡೆದಿತ್ತಾ? ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿಯಲ್ಲಿ ನಡೆದಿದೆ. ರಾಜ್ಯ ಮಟ್ಟದ್ದು ಈಗಾಗಲೇ ನಡೆದಿತ್ತಾ? ಈಗಾಗಲೇ ಚಿಂತಾಮಣಿಯಲ್ಲಿ ಸುಮಾರು ಸಲ ನಡೆದಿದೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಕೋಣಕುಂಟ್ಲ ಆಂಧ್ರ ಬಾರ್ಡರ್ನಲ್ಲಿ ಅಲ್ಲಿ ನಡೆಸಿದ್ದಾರೆ. ಎಷ್ಟು ಜನ ಈ ಸಮ್ಮೇಳನದಲ್ಲಿ ಭಾಗಿಯಾಗಿರ್ಬೋದು ಸರ್? ಇವಾಗ 300 ಜನ ಮೇಲೇನೆ ಸದಸ್ಯರು ಭಾಗವಹಿಸ್ತಾ ಇದ್ದಾರೆ. ಇವನೇನು ಬರೀ ನಮ್ಮ ಜಿಲ್ಲೆಯವರ ಅಥವಾ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಅಥವಾ ಬೇರೆ ರಾಜ್ಯದಿಂದ ಬಂದಿದ್ದಾರೆ? ಕರ್ನಾಟಕ ಮಳೆ ಎಲ್ಲ ಬಂದಿದ್ದಾರೆ. ಆಂಧ್ರ ಪ್ರದೇಶದವರು ಕೆಲವರು ಬಂದಿದ್ದಾರೆ, ಕೆಲವರು ತಮಿಳುನಾಡಿನವರು ಬಂದಿದ್ದಾರೆ. ಯಾಕೆಂದ್ರೆ ಇದು ಜಗತ್ತಿನಾದ್ಯಂತ ಇರ್ತಕ್ಕಂಥ ಸಂಸ್ಥೆ. ಇದರ ಉದ್ದೇಶವೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದು ಜಾತಿ ಮತ ಧರ್ಮ ಅದರ ಅಡಚಣೆಗಳಿಲ್ಲದೆ ಅಲ್ಲಿಗೆ ವಿಶ್ವ ಮಾನವ ಭಾತೃತ್ವವನ್ನು ಸ್ಥಾಪನೆ ಮಾಡೋದೇ ಇದ್ರ ಉದ್ದೇಶ. ಇಲ್ಲಿ ಯಾವುದು ಮತ ಜಾತಿ ಧರ್ಮ ಆ ಥರ ಇಲ್ಲ. ಎಲ್ಲ ಮತದವರ ಸದಸ್ಯರು ಇದ್ದಾರೆ. ಮುಸ್ಲಿಮರಿದ್ದಾರೆ, ಕ್ರೈಸ್ತರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಹಿಂದೂಗಳಿದ್ದಾರೆ. ಎಲ್ಲರೂ ಸೇರಿ ವಿಶ್ವ ಮಾನವ ಸಹೋದರತ್ವದ ಬಗ್ಗೆ ಗಮನ ಹರಿಸ್ತಾರೆ. ಎಲ್ಲರೂ ಸಹೋದರರ ಥರ ಇರ್ತಾರೆ, ಒಟ್ಟಿಗೆ ಊಟ ಮಾಡ್ತಾರೆ, ಒಟ್ಟಿಗೆ ಮಾತಾಡ್ತಾರೆ. ಎಲ್ಲನೂ ವಿಶ್ವಮಾನವ ಸಹೋದರತ್ವ ಇದರ ಮುಖ್ಯವಾದ ತತ್ವ. ತಾವು ಎಷ್ಟು ವರ್ಷಗಳಿಂದ ಈ ಒಂದು ಥಿಯೋಸಾಫಿಕಲ್ ಸೊಸೈಟಿ ಸಂಪರ್ಕದಲ್ಲಿದ್ದೀರಿ ಸರ್? ನಾನು 45 ವರ್ಷದಿಂದ ಇದರ ಸದಸ್ಯನಾಗಿದ್ದೀನಿ. ನಾನು ಮತ್ತು ಸಕ್ರಿಯವಾಗಿ ಇದರ ಬಗ್ಗೆ ಇದನ್ನು ಬ್ರಹ್ಮಜ್ಞಾನ ಸಮಾಜ ಅಂತ ಕರಿತೀವಿ ನಾವು ನಮ್ಮ ಭಾರತದ ಮಟ್ಟದಲ್ಲಿ. ಆ ಬ್ರಹ್ಮಜ್ಞಾನ ಸಮಾಜದ ಬಗ್ಗೆ ನಾನು ಸುಮಾರು ಕಡೆ ಉಪನ್ಯಾಸಗಳನ್ನು ಮಾಡ್ತಾ ಇದ್ದೀನಿ, ಈಗಲೂ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ರಾಜ್ಯದಲ್ಲೆಲ್ಲ ಸುತ್ತಾಡ್ತೀನಿ, ಆ ಕಡೆ ಎಲ್ಲ ಹೋಗ್ತೀನಿ. ಈ ವಿಶ್ವಮಾನವ ಧರ್ಮದ ಸ್ಥಾಪನೆಯೇ ಇದರ ಉದ್ದೇಶ. ಹೋದ ಕಡೆಯಲ್ಲೆಲ್ಲ ಎಲ್ಲ ಜಾತಿ ಧರ್ಮದವರೆಲ್ಲ ಒಂದು ಕಡೆ ಸೇರಿ
ಅಣ್ಣ ತಮ್ಮಂದಿರಂತೆ ನಡ್ಕೊಳ್ತಾರೆ. ಅದು ಇದರ ಮುಖ್ಯ ಉದ್ದೇಶ. ತಾವು 40 ವರ್ಷದಿಂದ ಇದರ ಒಂದು ಥಿಯಾಸಫಿಕಲ್ ಸೊಸೈಟಿಯ ಸಂಪರ್ಕದಲ್ಲಿದ್ದೀರಿ. ನಿಮಗೆ ವೈಯಕ್ತಿಕವಾಗಿ ಇದರಿಂದ ಏನು ಅನುಕೂಲ ಆಗಿದೆ ಅಂತೇಳಿ ಹೇಳಿ ಬಯಸ್ತೀರಾ ಸರ್? ಹೌದು, ನಾನು ಒಬ್ಬ ಶಿಕ್ಷಕನಾಗಿ ನನ್ನ ವಿದ್ಯಾರ್ಥಿಗಳನ್ನು ಎಲ್ಲರೂ ಯಾವುದೇ ಮತ, ಧರ್ಮ, ಇದು ಜಾತಿ ಪದ್ಧತಿ ಅಡಚಣೆ ಇಲ್ಲದೆ ಎಲ್ಲ ವಿದ್ಯಾರ್ಥಿಗಳನ್ನು ನನ್ನ ಸೋದರರಂತ ನೋಡ್ತಕ್ಕಂಥ ಒಂದು ಮನೋಭಾವ ಈ ಸಂಸ್ಥೆ ನನಗೆ ಬೆಳೆಸಿದೆ. ಹಾಗಾಗಿ ಪೇರೆಂಟ್ಸ್ ಜೊತೆಯಲ್ಲಿ, ಸರ್ಕಾರದ ಜೊತೆಯಲ್ಲಿ, ಅಧಿಕಾರಿಗಳ ಜೊತೆಯಲ್ಲಿ ಒಂದು ಸಮಾನವಾಗಿರ್ತಕ್ಕಂಥ ಭಾತೃತ್ವದ ನಡೆಯಲ್ಲಿ ನಡೆಯತಕ್ಕಂಥ ಒಂದು ಮಾರ್ಗದರ್ಶನ ನನಗೆ ಸಂಸ್ಥೆ ಕೊಟ್ಟಿದೆ. ಅಲ್ಲಿಗೆ ಇದರಿಂದಾಗಿ ನಿಮಗೆ ತಮ್ಮ ವೃತ್ತಿಯಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ ಕೂಡ ಗೌರವ ಮತ್ತು ಶಾಂತಿ ಸಿಕ್ಕಿದೆ ಅಂತೇಳಿ ಹೇಳ್ಬೋದಾ? ಹೌದು, ನಾನು ಒಂದು ಸರ್ಕಾರಿ ಸ್ಕೂಲಲ್ಲಿ, ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಹೆಚ್ಚಿನ ಮುಸ್ಲಿಂ ಮಕ್ಕಳಿದ್ದರು. ಇಂಗ್ಲೀಷ್ ಮೀಡಿಯಂನಲ್ಲಿ ಓದೋ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಂನವರು. ಸುಮಾರು ಜನ ನಮ್ಮ ಶಿಕ್ಷಕರು ಕೆಲವರು ಇಂಗ್ಲೀಷ್ ಮೀಡಿಯಂನಲ್ಲಿ ಮುಸ್ಲಿಂ ಹುಡುಗರು ಗಲಾಟೆ ಮಾಡ್ತಾರೆ, ನಾವು ಹೋಗಲ್ಲ ಅಂತಕ್ಕಂಥ ಮನೋಭಾವ ವ್ಯಕ್ತಪಡಿಸಿದಾಗ ನಾನು ಹೇಳಿದೆ, ಇಲ್ಲಪ್ಪ, ಅವ್ರಿಗೂ ಸೇರಿ ನನಗೆ ಸಂಬಳ ಕೊಡೋದು, ನನಗೆ ಕಲಿಸಿ ನಾನು ಅವ್ರನ್ನ ಸುಧಾರಿಸ್ತೀನಿ ಅಂತ ಅವ್ರ ಮಕ್ಕಳ ಜೊತೆಯಲ್ಲಿ ಅವ್ರ ಭಾಷೆಯನ್ನು ನಾನೇ ಕಲ್ತ್ಕೊಂಡು ಅವರು ಉರ್ದುನಲ್ಲಿ ಮಾತಾಡಿ, ಉರ್ದುನಲ್ಲಿ ಹೇಳಿಸಿ, ವ್ಯಾಕರಣವನ್ನು, ಇಂಗ್ಲೀಷ್ ಗ್ರಾಮರನ್ನು ಅವರು ಉರ್ದುನಲ್ಲಿ ಬೋರ್ಡ್ ಮೇಲೆ ಬರೆಸಿ ಆಮೇಲೆ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ, ಹಾಗೆಲ್ಲ ನಾನು ಯಾವುದೇ ಜಾತಿ ಮತ ಇದನ್ನು ಎಣಿಸದೆ ಎಲ್ಲ ಮಕ್ಕಳಿಗೂ ನಾನು ಸಮಾನವಾಗಿರ್ತಕ್ಕಂಥ ನ್ಯಾಯ ಕೊಟ್ಟಿದ್ದೀನಿ. ಅದಕ್ಕೆ ಮಾರ್ಗದರ್ಶನ ಅಂದರೆ ನಮ್ಮ ಸಂಸ್ಥೆ ನನಗೆ ಕೊಟ್ಟಂಥ ಒಂದು ಜ್ಞಾನ. ಅಲ್ಲಿಗೆ ಇಂಥ ಉದಾರವಾದ ಚಿಂತನೆ, ಒಂದು ಸಮಾನತೆ, ಸಹಬಾಳ್ವೆ, ಇಂಥ ಒಂದು ತತ್ವ ಸಿದ್ಧಾಂತಗಳು ನೀವು ಥಿಯಾಸಫಿಕಲ್ ಸಂಸ್ಥೆಯಿಂದನೇ ಪಡೆದಿದ್ದೀರಿ ಅಂತೇಳಿ ಹೇಳ್ಬೋದಾ? ನನಗೆ ಮಾರ್ಗದರ್ಶನ ಕೊಟ್ಟಿದ್ದೇ ಆ ಸಂಸ್ಥೆ. ನಾನು ಒಬ್ಬ ವಿಶ್ವಮಾನವನಾಗಿ ಬೆಳಿಬೇಕು ಅಂತಂದರೆ ನನಗೆ ಮಾರ್ಗದರ್ಶನ ಮಾಡಿದ್ದೇ ನಮ್ಮ ಥಿಯಾಸಫಿಕಲ್ ಸೊಸೈಟಿ. ಸರ್, ಈ ಸಂಬಂಧವಾಗಿ ತಾವು ಈ ಸಮಾಜಕ್ಕೆ ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ ಸರ್? ಹೌದು, ಎಲ್ಲ ಮಾನವರು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮಾನವರು ಒಂದೇ ಮಾನವ ಕುಲ, ಒಂದೇ ಮಾನವ ಕುಲ ಇರೋದು. ಯಾವುದೇ ಬೇರೆ ಮತಗಳು ಆ ಥರದ ಪದ್ಧತಿಗಳಿಲ್ಲ. ಎಲ್ಲರೂ ಸಮಾನವಾಗಿ ಭಗವಂತನ ಮಕ್ಕಳಂತೆ ಬಾಳಬೇಕು ಅಂತಕ್ಕಂಥದ್ದು ನನಗೆ ಇದರಿಂದ ಸಿಕ್ಕಂಥ ಸಂದೇಶ. ಮತ್ತು ನಾನು ಕೊಡೋದೂ ಅದೇ ಸಂದೇಶನೇ ಜನತೆಗೆ. ಎಲ್ಲರೂ ಅಣ್ಣ ತಮ್ಮಂದಿರಿರಿ, ಎಲ್ಲರೂ ಸಹಬಾಳ್ವೆ ಮಾಡಿ ಅಂತ ಈ ನಾನು ಆ ಸಂಸ್ಥೆಯಲ್ಲಿ ಕಲಿಸ್ತಕ್ಕಂಥ ವಿಷಯಗಳನ್ನು ನಾನು ಕೂಡ ಮಾನವತೆಗೆ ಸಂದೇಶವನ್ನು ಕೊಡ್ತೀನಿ. ತುಂಬ ಧನ್ಯವಾದಗಳು ಸರ್. ಈ ಒಂದು ಥಿಯಾಸಫಿಕಲ್ ಸೊಸೈಟಿಯ ಉದ್ದೇಶಗಳ ಬಗ್ಗೆ ಹಾಗೂ ಈ ದಿನ ಕೈವಾರದ ಪುಣ್ಯಕ್ಷೇತ್ರದಲ್ಲಿ ನಡೀತಾ ಇರುವಂಥ ಸಮ್ಮೇಳನದ ಬಗ್ಗೆ ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಮುಕ್ತವಾಗಿ ನನ್ನೊಂದಿಗೆ ಅಥವಾ ನಮ್ಮ ಚಾನಲ್ನೊಂದಿಗೆ ಹಂಚಿಕೊಂಡು ತಮ್ಮ ಹೃದಯ ವೈಶಾಲ್ಯತೆಯನ್ನು ಮೆರೆದಿದೆ. ತಮಗೆ ಮತ್ತೊಮ್ಮೆ ನಮ್ಮ ಚಾನಲ್ ವತಿಯಿಂದ ಹಾಗೂ ಚಿಂತಾಮಣಿಯ ಜನತೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಹೇಳಬಯಸ್ತೇನೆ. ಧನ್ಯವಾದಗಳು.